ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವ ಸಮರ ಇದೀಗ ಬೇರೆ ಮಗ್ಗಲಿಗೆ ವಾಲಿದಂತಿದೆ. ಇಷ್ಟು ದಿನ ವಿಜೇಂದ್ರ ವಿರುದ್ಧ ವಾಗ್ಯುದ್ಧದ ಬಾಣಗಳನ್ನ ಹೂಡುತ್ತಿದ್ದ ಯತ್ನಾಳ್ ಇದೀಗ ಬೇರೆಯದ್ದೇ ವ್ಯೂಹವನ್ನ ರೆಡಿ ಮಾಡಿದ್ದಾರೆ. ಇಂದು ಲಿಂಗಾಯತ ಮುಖಂಡರ ಸಭೆ ಮಾಡುವ ಮೂಲಕ ವಿಜೇಂದ್ರ ವಿರುದ್ಧವೇ ಲಿಂಗಾಯತ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಯತ್ನಾಳ್ ಸಭೆ ವಿರುದ್ಧ ಕಿಡಿಕಾರಿದ ಮಾಜಿ ಶಾಸಕ ರೇಣುಕಾಚಾರ್ಯ, ನೀವ್ಯಾರು ಲಿಂಗಾಯತ ನಾಯಕರಲ್ಲ, ನೀವೆಲ್ಲರೂ ಡಮ್ಮಿ ನಾಯಕರು, ಅವರೆಲ್ಲ ಚಲಾವಣೆಯಲ್ಲಿ ಇಲ್ಲದ ನಾಣ್ಯ ಅಂತ ಕಾಲೆಳೆದರು. ನಾನು ವೀರಶೈವ ಲಿಂಗಾಯತರು, ಇನ್ನೊಂದ್ಸರಿ ಬಂದಾಗ ಹೇಳ್ತಾರೆ ಅದನ್ನು ಬಿಡ್ತಾರೆ. ಇಂದು ಇಲ್ಲಿನ ಹುಲಿನ ನೀವೇ ತೀರ್ಮಾನ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ. ನಾನು ಹೇಳ್ತಾ ಇದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು, ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತಾವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿದ್ರಲ್ಲ, ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು. ಯಡಿಯೂರಪ್ಪನವರ ನಾಮಬಲದಿಂದ ಇವರೆಲ್ಲ ಗೆದ್ದಿದ್ದು. ಇವರು ಯಡಿಯೂರಪ್ಪನವರ ಕೈ ಕಾಲಿಡಿದು ಕೆಲವರು ಚುನಾವಣೆ ಕರ್ಕೊಂಡು ಪ್ರಚಾರ ಮಾಡಿಸಿ ಈ ಗೆದ್ಬಿಡ್ತಾರಲ್ಲ, ಅದಕ್ಕೆ ನಾನು ಇಂದ್ರ ಚಂದ್ರ ಕುಬೇರ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂತಾರೆ. ಇವ್ರು ಯಾರು ವೀರಶೈವ ಲಿಂಗಾಯತ ಪಂಗಡ ನಾಯಕರಲ್ಲ, ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ನಾಯಕರು. ಅದೇನೇ ಹೇಳಿ, ರಾಜ್ಯ ಬಿಜೆಪಿಯಲ್ಲಿನ ಅಂತರ್ಯುದ್ಧ ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಿದೆ. ವಾಗ್ಯುದ್ಧಕ್ಕೆ ಕೊಂಚ ಫುಲ್ ಸ್ಟಾಪ್ ಇಟ್ಟಿರುವ ಯತ್ನಾಳ್ ಇದೀಗ ಲಿಂಗಾಯತ ಮುಖಂಡರ ಸಭೆಗೆ ಮುಂದಾಗಿದ್ದು 108 ಚರ್ಚೆ ಹುಟ್ಟು ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.